ಚಳುವಳಿಗಳಿಗೆ ನೇತೃತ್ವ ನೀಡುತ್ತಾ ಬಂದವರು ಎಲ್ಲ ಚಳುವಳಿಗಳಿಗೂ ಅಗತ್ಯವಾಗಿರುತ್ತಾರೆ. ಏಕೆಂದರೆ ಅವರು ಸಮಾಜದಲ್ಲಿ ಕ್ರಿಯಾತ್ಮಕ ಹಾಗೂ ರಚನಾತ್ಮಕ ಮನೋಭಾವವನ್ನು ಹುಟ್ಟುಹಾಕಿರುತ್ತಾರೆ ಎಂದು ಚಿಂತಕ ಸಿದ್ದಣ್ಣಗೌಡ ಪಾಟೀಲ್ ಹೇಳಿದರು. ಸ್ವಾತಂತ್ರ್ಯ ಸೇನಾನಿ ದಿವಂಗತ ಎಚ್.ಎಸ್. ದೊರೆಸ್ವಾಮಿ ಅವರಿಗೆ ಕರ್ನಾಟಕದ ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ದೊರೆಸ್ವಾಮಿಗಳು ತಮ್ಮ ಪುಸ್ತಕದಲ್ಲಿ 1942ರ ಕುರಿತು ಉಲ್ಲೇಖಿಸಿದ್ದಾರೆ. ಆ ಸಂದರ್ಭದಲ್ಲಿ ಮುಂಬೈ ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟಿಗೆ ಚಲೆ ಜಾವ್ ಚಳುವಳಿ ನಡೆಯುತ್ತಿತ್ತು. ಧಾರವಾಡ ಮತ್ತು ಬೆಳಗಾವಿಯನ್ನ ಕೇಂದ್ರವಾಗಿಟ್ಟುಕೊಂಡು ಕ್ವಿಟ್ ಇಂಡಿಯಾ ಚಳುವಳಿ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು ಎಂದು ಅವರು ಬರೆದುಕೊಂಡಿದ್ದಾರೆ ಎಂದು ಸ್ಮರಿಸಿದರು. ಇಂದಿರಾ ಕೃಷ್ಣಪ್ಪನವರು ಒಂದು ಮಾತನ್ನು ಹೇಳಿದರು, ದೊರೆಸ್ವಾಮಿಯವ್ರನ್ನ ಬಿತ್ತುತ್ತಾ ಇದ್ದೀವಿ ಅಂತ. ಈ ಬಿತ್ತುತ್ತಾ ಇದ್ದೀವಿ ಅಂತಕ್ಕಂಥ ಮಧುರ ಚನ್ನರ ಹಲಸಂಗಿ ಗೆಳೆಯರ ಆ ಘೋಷವಾಕ್ಯ ಏನಿದೆ, ಅದು ಇವತ್ತು ದೊರೆಸ್ವಾಮಿಯವರು ಒಬ್ಬ ವ್ಯಕ್ತಿಯಾಗಿ ನಮ್ಮ ಮಧ್ಯೆ ಇರಲಿಲ್ಲ, ಒಬ್ಬ ಚಿಂತನೆ ಚಟುವಟಿಕೆಗಳ ಚಾಲಕರಾಗಿ ನಮ್ಮ ಜೊತೆ ಇದ್ದೋದವರು. ಹೊಸತು ಪತ್ರಿಕೆ 27 ವರ್ಷದ ಹಿಂದೆ ಆರಂಭ ಆಗುವಾಗ ದೊರೆಸ್ವಾಮಿಯವರೇ ಅದನ್ನು ಬಿಡುಗಡೆ ಮಾಡಿದ್ದು. ಎಚ್.ಎಸ್. ದೊರೆಸ್ವಾಮಿಯವರು ಡಾಕ್ಟರ್ ಜಿ. ರಾಮಕೃಷ್ಣ ಅವರು ಸಂಪಾದಕರಾಗಿ ಮತ್ತು ರಾಜಾರಾಮ್ ಅವರು ಪ್ರಕಾಶಕರಾಗಿ ನವ ಕರ್ನಾಟಕ ಪ್ರಕಾಶನದಿಂದ ಅದನ್ನು ಬಿಡುಗಡೆ ಮಾಡಿದರು. ಬಿಡುಗಡೆ ಮಾಡುವಾಗ ಒಂದು ಮಾತನ್ನು ಹೇಳಿದರು, ಇದು ಯಾವುದೇ ಒಂದು ಸಿದ್ಧಾಂತ ಅಥವಾ ಪಕ್ಷದ ಮುಖವಾಣಿ ಥರ ಆಗಬಾರ್ದು, ಇದು ಈ ನಾಡಿನ ಜನಪರ, ಪ್ರಗತಿಪರ, ವೈಜ್ಞಾನಿಕ, ವೈಚಾರಿಕ ಮನೋಭಾವದ ಎಲ್ಲ ವಿಚಾರಧಾರೆಯ ಒಂದು ಪತ್ರಿಕೆ ಬೆಳಿಬೇಕು ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದರು. ಇದು ಅವರ ರಚನಾತ್ಮಕ ಚಿಂತನೆ, ಒಂದು ಆಲೋಚನೆ. ಸೊ ಅದರ ಆಧಾರದ ಮೇಲೆ ಇವತ್ತು ನಾನು ಆ ಪತ್ರಿಕೆಯ ಸಂಪಾದಕನಾಗಿ ದೊರೆಸ್ವಾಮಿಯವರ ಅವತ್ತು ಕೊಟ್ಟಿರ್ತಕ್ಕಂಥ ಸಂದೇಶ ಏನಿದೆ, ಅದು ಎಲ್ಲ ವಿಚಾರಧಾರೆಗಳ, ಪ್ರಗತಿಪರ, ಜನಪರ, ವೈಚಾರಿಕ ಎಲ್ಲ ಜನಚಳುವಳಿಗಳ ವಿಚಾರಧಾರೆಯ ಒಂದು ವೇದಿಕೆಯಾಗಿ ಹೊಸತು ಪತ್ರಿಕೆ ನಡೀತಾ ಇದೆ. ಇವತ್ತು ಅದು 27 ಮುಗಿದು 28ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡಿರ್ತಕ್ಕಂಥ ದೊರೆಸ್ವಾಮಿಯವ್ರನ್ನ ನಾನು ಮೊದಲನೇದಾಗಿ ಇಲ್ಲಿ ಸ್ಮರಿಸ್ತೇನೆ. ಅಂದರೆ ಅವರಂಥ ಒಂದು ತಳಪಾಯವನ್ನು ಹಾಕಿಕೊಟ್ರು. ಅದಕ್ಕೆ ಸ್ಮರಣೆಗೆ 2 ಆಯಾಮಗಳಿದ್ದಾವೆ. ಒಂದು, ಅವರು ಮಾಡಿರ್ತಕ್ಕಂಥ ತ್ಯಾಗ, ಬಲಿದಾನ, ಹೋರಾಟಗಳು, ಅವರು ತಮ್ಮ ಕಾಲದ ಮಿತಿಗಳನ್ನು ಮೀರುವ ಸಲುವಾಗಿ ಮಾಡಿರ್ತಕ್ಕಂಥ ಚಿಂತನೆಗಳು, ಚಳವಳಿಗಳು, ತ್ಯಾಗಗಳು, ಬಲಿದಾನಗಳು, ಇವುಗಳನ್ನು ಮೆಲುಕು ಹಾಕೋದು, ಸ್ಮರಿಸೋದು ಒಂದು ಆಯಾಮ. ಆದರೆ ಇವು ಎಲ್ಲ ಅವರ ಚಳುವಳಿಗಳು, ಚಿಂತನೆಗಳು ನಮಗೆ ಸ್ಫೂರ್ತಿದಾಯಕವಾಗಿ ಇವತ್ತಿನ ಕಾಲಕ್ಕೂ ಕಾಲಘಟ್ಟಕ್ಕೂ ಅಂಥ ಚಟುವಟಿಕೆ ಮತ್ತು ಜೀವನ ವಿಧಾನ ಅವಶ್ಯ ಅನಿಸಿದರೆ ಅದನ್ನು ಮುಂದುವರಿಸಬೇಕಾಗಿದ್ದು 2ನೇ ಆಯಾಮ, ಮುಂದುವರಿಸಬೇಕಾಗಿದ್ದು. ಸಂಗಾತಿಗಳೇ, ಇವತ್ತು ನನಗನ್ನಿಸ್ತದೆ ನಾವೆಲ್ಲ ಜನಪರ ಚಳುವಳಿಗಳಿಗೆ ಇಲ್ಲಿನ ವೇದಿಕೆ ಮೇಲೆ ಕೂತಿದ್ದೀವಿ. ಕೆಂಪು, ಬಿಳಿ, ಹಸಿರು, ನೀಲಿ ಎಲ್ಲ ಬಣ್ಣಗಳ ಸಿದ್ಧಾಂತಗಳನ್ನು ಒಂದು ಮಾಡಿದವರು ದೊರೆಸ್ವಾಮಿಯವರು, ಎಲ್ಲ ಸಿದ್ಧಾಂತಗಳನ್ನು. ಸೊ ಅವರು ಎಲ್ಲರಿಗೆ ಬೇಕಾಗಿದ್ದರು. ಯಾಕೆಂದರೆ ಅವರು ಲೀಡರ್ ಆಗಿರಲಿಲ್ಲ, ಕೊನೆಯವರೆಗೂ ತಮ್ಮನ್ನು ತಾವೊಬ್ಬ ಕಾರ್ಯಕರ್ತ ಅಂತ ಕರ್ಕೊಂಡ್ರು. ಒಬ್ಬ ಕಾರ್ಯಕರ್ತನಿಗಿರ್ತಕ್ಕಂಥ ಶಕ್ತಿ ಏನಂದರೆ, ಲೀಡರ್ಗಿರಿ ಕಳ್ಕೊಳ್ತಕ್ಕಂಥ ಅಪಾಯ ಇರ್ತದೆ, ಭಯ ಇರ್ತದೆ. ಆದರೆ ಕಾರ್ಯಕರ್ತನಿಗೆ ಅವನ ಸ್ಥಾನವನ್ನು ಕಳ್ಕೊಳ್ತಕ್ಕಂಥ ಭಯ ಇರೋದಿಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ದೊರೆಸ್ವಾಮಿಯವರು ಪಡೆದಂಥ ಸ್ವಾತಂತ್ರ್ಯವನ್ನು ಎಲ್ಲ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥಕ್ಕಾಗೂ ಸಹಿತ ಹೋರಾಟ ಮಾಡಬೇಕಾಯಿತು. ನಮ್ಮ ಬೆಳಗಿಂದ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ನಾವೆಲ್ಲರೂ ಒಂದು ರೀತಿಯಿಂದ ಒಂದು ಅವಕಾಶವನ್ನು ಪಡೆದವರು. ದೊರೆಸ್ವಾಮಿಗಳಾಗಲಿ ಬೆಂಗಳೂರಿನಲ್ಲಿ
ಇಲ್ಲಿ ಹಲವಾರು ಜನ ಸ್ವಾತಂತ್ರ್ಯ ಹೋರಾಟಗಾರರು ದೊರೆಸ್ವಾಮಿ ಅವರ ಕ್ಲಾಸ್ಮೇಟ್ ಆಗಿದ್ದರು. MC ನರಸಿಂಹಣ್ಣವರು, ಪಾಟೀಲ್ ಪುಟ್ಟಪ್ಪನವರು ಹುಬ್ಬಳ್ಳಿಯಲ್ಲಿ, ನರಸಿಂಹ ದಾಬಡೆ ಅಂತಕ್ಕಂಥವ್ರು, ಇಂಥ ಹಲವಾರು ಜನರ ಸ್ವಾತಂತ್ರ್ಯ ಹೋರಾಟಗಾರರ ಸಂಬಂಧವನ್ನು, ಸಂಪರ್ಕವನ್ನು ನಾವೆಲ್ಲ ಪಡೆದಿದ್ದೀವಿ. ನಾವೆಲ್ಲ ಸ್ವಾತಂತ್ರ್ಯವನ್ನು ಕೇಳಿ ತಿಳಿದುಕೊಂಡವರು, ಅವರು ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದವರು, ನಾವು ಕೇಳಿ ತಿಳ್ಕೊಂಡವರು. ಅವರು ತಮ್ಮ ಅನುಭವಗಳನ್ನು ರಚನಾತ್ಮಕವಾಗಿ ನಮ್ಮ ತಲೆಮಾರಿಗೆ ದಾಟಿಸೋಕೆ, ನಮ್ಮದು ತಲೆಮಾರಲ್ಲ, ನಮ್ಮದು ಮಾರುವ ತಲೆ. ಯಾಕೆಂದರೆ ಅವರು ಕ್ವಿಟ್ ಇಂಡಿಯಾ, ದೇಶ ಬಿಟ್ಟು ತೊಲಗಿ, ಚಲೆ ಜಾವ್ ಅಂತಂದರು, ನಾವು ಚಲೆ ಆವ್ ಅಂತ ಇದ್ದೀವಿ. ಮೋದಿಯವರು ಪ್ರತಿದಿನ ಒಂದೊಂದು ದೇಶಕ್ಕೆ ಹೋಗಿ ಬಂಡವಾಳ ಹೂಡು ಬನ್ನಿ, ಬಂಡವಾಳ ಹೂಡು ಬನ್ನಿ ಅಂಥೇಳಿ ಚಲೆ ಆವ್ ಚಳವಳಿಯನ್ನು ನಡೆಸಿದ್ದಾರೆ. ನಮ್ಮದು ಮಾರುವ ತಲೆಮಾರಲ್ಲ. ದೊರೆಸ್ವಾಮಿಗಳು ಎಷ್ಟು ಕ್ರಿಯಾಶೀಲರಾಗಿದ್ದರು. ಒಂದ್ಸಲ ಇಲ್ಲಿಂದ ಅವ್ರನ್ನ ಧಾರವಾಡಕ್ಕೆ ಕರ್ಕೊಂಡು ಹೋದ್ವಿ. ಅಲ್ಲಿ ಇನ್ನೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಅರೆಸ್ಟ್ ಆಗಿದ್ದಂಥವ್ರು, ಕ್ಯಾಪ್ಟನ್ BC ಕಲ್ಮಠ್ ಅವ್ರದ್ದು ಒಂದು ದತ್ತಿ ಕಾರ್ಯಕ್ರಮ, ಅವ್ರು ತೀರೋಗಿದ್ರು. ಅದಕ್ಕೆ ಇಲ್ಲಿಂದ ಉದ್ಘಾಟನೆಗೆ ಇವ್ರನ್ನ ಕರ್ಕೊಂಡು ಹೋದೆ. ಅಲ್ಲಿ ಕಾರ್ಯಕ್ರಮ ಮುಗಿಸಿದ್ವಿ. ಸ್ವಲ್ಪ ಜ್ವರ ಬಂತು ಅವ್ರಿಗೆ. ಇಲ್ಲಿಂದ ಕಾರಿನ ಹೋಗಿದ್ವಿ, ಜ್ವರ ಬಂತು, ಹುಷಾರಿರಲಿಲ್ಲ. ಮಾರನೇ ದಿನ ಇವತ್ತೊಂದು ದಿನ ಉಳ್ಕೊಂಡು ಹೋಗ್ರಿ ಅಂತ ಅಲ್ಲಿ ಉಳಿಸಿದ್ವಿ. ಮಾರನೇ ದಿನ ಪತ್ರಿಕೆಯಲ್ಲಿ ಬಂತು. HK ಪಾಟೀಲ್ರು, ಇವತ್ತಿನ ನಮ್ಮ ಕಾನೂನು ಮಂತ್ರಿಗಳು, ಫೋನ್ ಮಾಡಿದರು. ಸಿದ್ದನಗೌಡ ದೊರೆಸ್ವಾಮಿ ಅವರು ಬಂದಿದ್ದಾರಂತೆ ಧಾರವಾಡಕ್ಕೆ, ದಯವಿಟ್ಟು ಅವ್ರನ್ನ ನಾಳೆ ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ. ಏನ್ರಿ ಅಂದೆ. ಹೆಬಸೂರು ಅಂತ ಒಂದು ಊರು ಹುಬ್ಬಳ್ಳಿ ಹತ್ರ, ಅಲ್ಲಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಅದನ್ನು ದೊರೆಸ್ವಾಮಿ ಅವರೇ ಅರ್ಪಿಸ್ಬೇಕು ಅಂತ ನಮ್ಮ ಆಸೆ. ಈಗ ಅವ್ರು ಬಂದಿದ್ದಾರೆ, ಅದಕ್ಕಾಗಿ ಕಳಿಸ್ಕೊಡಿ ಅಂತ. ಇವ್ರಿಗೆ ಹುಷಾರಿಲ್ಲ. ಅದಕ್ಕೆ ಕೇಳಿದೆ ನಾನು, HK ಪಾಟೀಲ್ರಿಗೆ ಕೇಳ್ತಾ ಇದ್ದಾರೆ. ಅವ್ರು HK ಪಾಟೀಲ್ರಿಗೆ ಕೇಳ್ತಾರೋ ಯಾರು ಕೇಳ್ತಾರೋ, ಅಲ್ರಿ ಅಲ್ಲಿ ಜನರಿಗೆ ಕುಡಿ ನೀರು ಕೊಡ್ತಾ ಇದಾರಲ್ಲ, ಹೋಗೋಣ ನಡ್ರಿ ಅಂದ್ರು. ಅಲ್ರಿ ನಿಮ್ಗೆ ಹುಷಾರಿಲ್ಲ. ಇದ್ದೇ ಇರ್ತದೆ, ಹೋಗೋಣ, ಹೋಗಿ ಅದನ್ನು ಜನರಿಗೆ ನೀರು ಕೊಟ್ಟು ಬಂದ್ಬಿಡೋಣ. ಅಂದರೆ ವೈಯಕ್ತಿಕ ಹಿತಾಸಕ್ತಿಯನ್ನು ಮರೆತು ಜನರಿಗೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ, ಅಥವಾ ಯಾವ ಸ್ವಾತಂತ್ರ್ಯದ ಕನಸುಗಳನ್ನು ಕಂಡಿದ್ರೋ ಆ ಸ್ವಾತಂತ್ರ್ಯದ ಫಲವನ್ನು, ಅದನ್ನು ಜನಸಾಮಾನ್ಯರಿಗೆ ತಲುಪಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತು ಅವರು ನಿರಂತರವಾಗಿ ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ನಲ್ಲಿ ಅಲ್ಲ, ಈ ಸಮಾಜದಲ್ಲಿ ಸರ್ಕಾರಗಳಿಗೆ ಎದುರಾಗಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥ ಕೀರ್ತಿ ದೊರೆಸ್ವಾಮಿಗಳಿಗೆ. ವಿರೋಧ ಪಕ್ಷವಾಗಿ ಬೆಳಗ್ಗೆ ಹೇಳಿದರು, ಅವರಿಗೆ ಶಾಸಕ ಸ್ಥಾನ ತಗೊಳ್ಳಿ, MLC ತಗೊಳ್ಳಿ, ರಾಜ್ಯಸಭಾ, ಯಾವುದನ್ನು ಮಾಡ್ದೇನೆ ಶಾಶ್ವತವಾಗಿರ್ತಕ್ಕಂಥ ಒಂದು ವಿರೋಧ ಪಕ್ಷವಾಗಿ ಅವರು ಬೀದಿಯಲ್ಲಿ ನಿಂತು ವಿರೋಧ ಪಕ್ಷ ಆದರು. ಅದು ಭೂ ಕಬಳಿಕೆ ವಿರುದ್ಧ ಹೋರಾಟದ ನಮ್ಮ ಯಾವುದು ಟೌನ್ ಹಾಲ್ ಮುಂದ್ಗಡೆ ಇರ್ತಕ್ಕಂಥ ಹೋರಾಟ ಆಗಿರ್ಬೋದು, ಮೂಢನಂಬಿಕೆ ವಿರೋಧಿ ಹೋರಾಟ ಆಗಿ, ಎಲ್ಲ ಹೋರಾಟಗಳಲ್ಲಿ ಅವರು ಬೀದಿಗಿದ್ರು. ಒಂದು ಅರ್ಥದಲ್ಲಿ ನನಗೆ ಒಂದು ವಿಷಾದ ಇದೆ. ನಾವೆಲ್ಲರೂ, ಎಲ್ಲ ಜನಪರ ಚಳವಳಿಗಾರರು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ನವರು ಕೋಮುವಾದಿಗಳನ್ನು, BJPಗಳನ್ನು ಬೈಯಕ್ಕೆ ಮಾತ್ರ ಅವ್ರನ್ನ ಬಳಸ್ಕೊಂಡ್ರೆ ಹೊರತು, ಕೋಮುವಾದಿಗಳು ಅವ್ರು ಅಟ್ಯಾಕ್ ಮಾಡಿದಾಗ ಮೌನವಾಗಿದ್ರು. ಅಂದರೆ ಇದರ ಅರ್ಥ ನಾವೆಲ್ಲರೂ ಅವ್ರನ್ನ ಬಳಸ್ಕೊಂಡ್ವಿ ಅನ್ನೋ ಒಂದು ಶಬ್ದ ಬಳಸ್ತೇನೆ. ಬಳಸ್ಕೊಂಡ್ವಿ ಅಂತ ಅನ್ನೋದು ಒಳ್ಳೆ ಶಬ್ದ ಅಲ್ಲ. ನಾವೆಲ್ಲರೂ ಅವ್ರನ್ನ ಬಳಸ್ಕೊಂಡ್ವಿ ಅಂತಕ್ಕಂಥ ಒಂದು ಭಾವನೆ ನನಗೀಗ ಬರ್ತಾ ಇದೆ. ಯಾಕೆಂತಂದರೆ ದೊರೆಸ್ವಾಮಿಗಳು ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಅವರು ಬೆಳಿಗ್ಗೆ ಮುಂಜಾನೆ ಎದ್ದು ಅವ್ರ ಮನೆಯಲ್ಲಿ 8 ಗಂಟೆಗೆ ಮನೆ ಮುಂದೆ ಸ್ನಾನ ಮಾಡಿ ಹೆಗಲಿಗೆ ಟ್ಯಾವೆಲ್ ಹಾಕೊಂಡು ಕುಂತ್ರೆ ಅವರೊಂದು ಥರದ ಸಾರ್ವಜನಿಕ ಆಸ್ತಿ. ಯಾರಾದರೂ ಬಂದು ಕರ್ಕೊಂಡು ಹೋಗಿ ಚಳವಳಿಗಳಿಗೆ. ಅವ್ರು ಯಾವತ್ತೂ ಕೋಮುವಾದಿ ಜನವಿರೋಧಿ ಚಳವಳಿಗಳಿಗೆ ಹೋಗಲಿಲ್ಲ. ಎಲ್ಲ ಜನಪರ ಚಳವಳಿಗಳಿಗೆ ಪ್ರತಿದಿನ ಬೆಳಗ್ಗೆ ಬಂದು ಯಾರಾದರೂ ಕರ್ಕೊಂಡೋಗಿ, ಅವ್ರ ಮನೆಯವ್ರದ್ದು ಒಂದೇ ಕಂಡೀಷನ್ನು, ಸಾಯಂಕಾಲ 8 ಗಂಟೆ ಒಳಗೆ ತಂದು ಮನೆಗೆ ಬಿಡ್ರಿ ಅಂತ. ಇವರು ಬೆಳಿಗ್ಗೆ ಎಲ್ಲಿ ಅದು ಕೂತರು ಅಂದರೆ ಯಾರಾದರೂ ಕರ್ಕೊಂಡು ಹೋಗೋದು ಪ್ರತಿನಿತ್ಯ ಒಂದು ಸಾಮಾಜಿಕ ಜೀವನಕ್ಕೆ ಚಳವಳಿಯ ಭಾಗ. ಅದಂದರೆ ಇದು ಕೇವಲ ರಚನಾತ್ಮಕ ಅಂತಂದರೆ ಕ್ರಿಯಾಶೀಲವಾಗಿರ್ತಕ್ಕಂಥ ಮನೋಸ್ಥಿತಿಯನ್ನು ನಿರ್ಮಾಣ ಮಾಡೋದು. ಒಂದು ಅಸಮಾನತೆಯ ಸಮಾಜಕ್ಕೆ ಅಥವಾ ಅಮಾನವೀಯ ಸಮಾಜವನ್ನು ಎದುರಿಸೋಕೆ ಮಾನವೀಯವಾಗಿರ್ತಕ್ಕಂಥ ಮನಸ್ಸುಗಳಲ್ಲಿ ಒಂದು ಚಿಂತನೆಯನ್ನು ಬಿತ್ತೋದಿದೆಯಲ್ಲ, ಅದು ರಚನಾತ್ಮಕವಾಗಿರ್ತಕ್ಕಂಥ ಕೆಲಸ. ಇದು ದೊರೆಸ್ವಾಮಿ ಅವರ ಹೋರಾಟದಲ್ಲಿ 2 ಅಂಶಗಳನ್ನು ಕಾಣ್ತೇವೆ. ಒಂದು ಪ್ರತಿಕ್ರಿಯೆ, ಅದು ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಆದಿಯಾಗಿ ಯಾವುದೇ ಸರ್ಕಾರ ಇದ್ದರೂ ಪ್ರತಿಕ್ರಿಯೆಗೆ ಅವರು ಯಾವತ್ತೂ ಮುಂದಡಿ ಇರ್ತಾ ಇದ್ರು. ಇನ್ನೊಂದು ಕ್ರಿಯೆ,
ಆ ಕ್ರಿಯೆ ಏನು ಅಂತಂದ್ರೆ ಇವತ್ತು ಎಲ್ಲ ಜನಪರ ಚಳುವಳಿಗಳು ಯಾಕೆ ಅವ್ರ ಬಗ್ಗೆ ಒಂದು ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದೇವೆ ಅಂತಂದ್ರೆ ಅವರು ಕೇವಲ ಗಾಂಧಿವಾದಿಗಳಾಗಿರಲಿಲ್ಲ. ಗಾಂಧಿವಾದ, ಮಾರ್ಕ್ಸ್ವಾದ, ಅಂಬೇಡ್ಕರ್ ವಾದ, ಲೋಹಿಯಾವಾದ, ರೈತ ಚಳುವಳಿ, ಕಾರ್ಮಿಕ ಚಳುವಳಿ, ದಲಿತ ಚಳುವಳಿ ಎಲ್ಲ ಚಳುವಳಿಗಳಿಗೆ ಭಾಗವಾಗಿ ಹೋಗಿ ಆ ಚಳುವಳಿಗೆ ನೇತೃತ್ವವನ್ನು ಕೊಟ್ಟು ಬಂದರು. ಎಲ್ಲ ಚಳುವಳಿಗರಿಗೂ ಬೇಕಾಗಿದ್ದಾರೆ ಅಂತಂದ್ರೆ ಅವರು ಈ ಸಮಾಜದಲ್ಲಿ ಒಂದು ಕ್ರಿಯಾತ್ಮಕ, ರಚನಾತ್ಮಕವಾಗಿರ್ತಕ್ಕಂಥ ಒಂದು ಮನೋಭಾವವನ್ನು ಹುಟ್ಟಾಕಿದ್ದಾರೆ. ನಮಗೆಲ್ಲ ಗೊತ್ತಿದೆ 70ರ ದಶಕದ ಕೊನೆಗೆ ಮತ್ತು 80ರ ದಶಕದ ಕೊನೆಗೆ ನಾವೆಲ್ಲರೂ ಅಂಬೇಡ್ಕರ್ ವಾದಿಗಳು, ಮಾರ್ಕ್ಸ್ವಾದಿಗಳು, ಲೋಹಿಯಾವಾದಿಗಳು ಒಂಥರದ ಪರಸ್ಪರ ವೈರುಧ್ಯದಲ್ಲಿ ಇತ್ತು. ಅಂದ್ರೆ ನಮ್ಮ ಅದು ತತ್ವಾಹಂಕಾರ ಅನ್ಬೋದು. ಅದಕ್ಕೆ ತತ್ವಾಹಂಕಾರ ಅಂದ್ರೆ ನಮ್ಮ ಸಿದ್ಧಾಂತ ಬಹಳ ಶ್ರೇಷ್ಠ, ನಾವೇ ಕ್ರಾಂತಿ ಮಾಡಿಬಿಡ್ತೀವಿ ಅಂತ. ಜಾಗತೀಕರಣೋತ್ತರ ಸಂದರ್ಭದಲ್ಲಿ ನಾವೇ ಕ್ರಾಂತಿ ಮಾಡಿಬಿಡ್ತೀವಿ ಅಂತಕ್ಕಂಥ ಅಹಂಕಾರ ಯಾರಿಗೂ ಉಳಿದಿಲ್ಲ, ಯಾವ ಬಾವುಟಕ್ಕೂ ಉಳಿದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಕೋಮುವಾದ ಆಗಿರ್ಬೋದು, ಜಾಗತೀಕರಣ ಆಗಿರ್ಬೋದು, ಅಥವಾ ಅಮಾನವೀಯ ನಡೆಗಳ ವಿರುದ್ಧ ಒಂದು ಧ್ವನಿ ಆಗಬೇಕಾದ್ರೆ ನಾವೆಲ್ಲರೂ ಕೂಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಕೊಂಡಿಯಾದಂಥವ್ರು ದೊರೆಸ್ವಾಮಿಗಳು. ಅಂತ ದೊರೆಸ್ವಾಮಿಗಳನ್ನು ನಾವೆಲ್ಲರೂ ಸೇರಿ, ಆ ಕಾರಣಕ್ಕೇನೆ ಇಲ್ಲಿ ಎಲ್ಲ ಸಿದ್ಧಾಂತಗಳ ಜನರು ಇಲ್ಲಿ ಸೇರಿದ್ದೀವಿ. 1942ರಲ್ಲಿ ದೊರೆಸ್ವಾಮಿಗಳು ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. 1942ರಲ್ಲಿ ಅಂದರೆ ಬಾಂಬೆ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದ ಚಲೆಜಾವ್ ಚಳವಳಿ ಇತ್ತು. ಧಾರವಾಡ, ಬೆಳಗಾಂ ಕೇಂದ್ರವಾಗಿ ಇಟ್ಕೊಂಡು ದೊಡ್ಡ ಪ್ರಮಾಣದೊಳಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಜೋರಾಗಿತ್ತು. ಸೊ ಹಾಗೇನೆ ಮದ್ರಾಸ್ ಪ್ರಾಂತದಲ್ಲಿ, ಮಂಗಳೂರು ಮತ್ತು ಆ ಕಡೆ ಭಾಗದಲ್ಲಿ ದೊಡ್ಡ ಪ್ರಮಾಣದೊಳಗೆ ಜೋರಾಗಿತ್ತು. ಆದರೆ ಮೈಸೂರು ಪ್ರಾಂತದಲ್ಲಿ ಅಷ್ಟು ತೀವ್ರತೆಯನ್ನು ಪಡೆದಿರಲಿಲ್ಲ. ಒಂದು ಮಹಾತ್ಮ ಗಾಂಧೀಜಿಯವ್ರಿಗೂ ಮತ್ತು ಮೈಸೂರು ಮಹಾರಾಜರಿಗೂ ಇರ್ತಕ್ಕಂಥ ಒಂದು ಗೌರವದ ಸಂಬಂಧ, ಅದ್ರ ಜೊತೆಗೇನೆ ಈ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೂ. ಅದರ ಅರ್ಥ ಇಲ್ಲಿ ಸ್ವಾತಂತ್ರ್ಯ ಚಳವಳಿ ಆಗೇ ಇಲ್ಲ ಅಂತಲ್ಲ. ಸೊ ಅದು ಮದ್ದೂರು ಪ್ರಕರಣ ಆಗಲಿ, ವಿಧುರಾಸತ್ವ ಆಗಲಿ, ಅಥವಾ ಈಸೂರು ಗೆಳೆಯರ ಚಳವಳಿ ಆಗಲಿ, ಇಂಥ ಹಲವಾರು ಚಳವಳಿಗಳು ನಡೆದಿದ್ದಾವೆ. ಆದರೆ ಆ ತೀವ್ರತೆಯನ್ನು ತೆಗೆದುಕೊಂಡಿರಲಿಲ್ಲ. ಅಲ್ಲಿ ಪಡೆದಿರ್ತಕ್ಕಂಥ ತೀವ್ರತೆ ಇದು ದೊರೆಸ್ವಾಮಿಗಳಿಗೆ ಕಾಡ್ತಾ ಇತ್ತು. ಅದಕ್ಕಾಗಿ ಅವರು ಬೆಂಗಳೂರು ನಗರದಲ್ಲಿ ಸ್ವತಂತ್ರ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಆರಂಭ ಮಾಡಬೇಕು ಅಂದಾಗ ಬೆಳಿಗ್ಗೆ ತೀಸ್ತಾ ಸೆಟ್ಲ್ವಾಡ್ ಅವರು ಅದನ್ನು ಪ್ರಸ್ತಾಪ ಮಾಡಿದರು. ಅವಾಗ ಎನ್ ಡಿ ಶಂಕರ್ ಅಂತಕ್ಕಂಥ ಕಾರ್ಮಿಕ ನಾಯಕರಿದ್ರು ಇಲ್ಲಿ. ಎನ್ ಡಿ ಶಂಕರು, ಎಂ ಎಸ್ ರಾಮರಾವು ಮತ್ತು ಭಾಷಾಮ್ ಅವರು ಅಧ್ಯಕ್ಷರಾಗಿದ್ದರು. ಸೊ ಆ ಕಾಲದಲ್ಲಿ ಬಿನ್ನಿ ಮಿಲ್ನಲ್ಲಿ ಸುಮಾರು 10,000 ಜನ ದೊಡ್ಡ ಪ್ರಮಾಣದ ಚಳವಳಿ ಕಾರ್ಯಕರ್ತರು ಸ್ಟ್ರೈಕ್ ಅಲ್ಲಿದ್ರು. ಅವಾಗ ಇವರು ರಚನಾತ್ಮಕವಾಗಿರ್ತಕ್ಕಂಥ ಮನಸ್ಸು ದೊರೆಸ್ವಾಮಿಗಳದು ಯಾವ ಥರ ಆಲೋಚನೆ ಮಾಡ್ತಂದ್ರೆ, ಕಾರ್ಮಿಕ ಸಂಘಟನೆಗಳನ್ನು ನಾವು ಈ ಸ್ವಾತಂತ್ರ್ಯ ಚಳವಳಿಗೆ ತೊಡಗಿಸದೇ ಇದ್ರೆ ಇಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಯಾಕಂದ್ರೆ ಅವರು ಮೈಸೂರು ಮಹಾರಾಜರು ಮತ್ತು ಬ್ರಿಟಿಷರ ವಿರುದ್ಧ ಆ ಚಳವಳಿ ನಡೀತಾ ಇತ್ತು, ಕಾರ್ಮಿಕರ ಚಳವಳಿ. ಸೊ ಅದನ್ನು ನಾವು ಬಳಸಿಕೊಂಡು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ತೊಡಗಿಸ್ಬೇಕು ಅಂತ ದೊರೆಸ್ವಾಮಿಗಳು ಹೋಗಿ ಎನ್ ಡಿ ಶಂಕರ್ ಅವ್ರ ಹತ್ರ ಮಾತಾಡಿ, ಇಲ್ಲ ಈ ಚಳವಳಿಗೆ ದಯವಿಟ್ಟು ಕಾರ್ಮಿಕರು ಕರ್ಕೊಂಬರ್ರಿ, ಸ್ಟ್ರೈಕಲ್ಲಿದ್ದಾರೆ ಅಂತ ಹೇಳಿ ಎನ್ ಡಿ ಶಂಕರ್ ಅವರು ಎಲ್ಲ ಕಾರ್ಮಿಕರನ್ನು ಕರ್ಕೊಂಡು ಈ ಚಳವಳಿಗೆ ಬರ್ತಾರೆ. ಅವತ್ತಿನಿಂದ ಬೆಂಗಳೂರು ನಗರದಲ್ಲಿ ಸ್ವತಂತ್ರ ಹೋರಾಟದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿ ಇದೆಯಲ್ಲ ತೀವ್ರತೆಯನ್ನು ಪಡಿತದೆ ಅಂತ ಅನ್ನೋದನ್ನ ದೊರೆಸ್ವಾಮಿಗಳು ತಮ್ಮ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ಕೇವಲ ನಾವು ಪ್ರತಿಭಟನೆ ಅಲ್ಲ, ಇಡೀ ಜನಸಮೂಹವನ್ನು ತೊಡಗಿಸೋಕೆ ನಾವು ಯಾವ ಥರ ಒಳಗೊಳ್ಬೇಕು ಅಂತ ಅನ್ನೋದು ಅವರ ರಚನಾತ್ಮಕವಾಗಿರ್ತಕ್ಕಂಥ ಮನೋಭಾವ ಇತ್ತಲ್ಲ, ಅದು ಎಲ್ಲರನ್ನು ಒಳಗೊಂಡು ತಗೊಂಡು ಹೋಗ್ತಕ್ಕಂಥ ಒಂದು ಚಿಂತನೆ ದೊರೆಸ್ವಾಮಿಗಳೆಲ್ಲ ಇತ್ತು. ಇವತ್ತು ದೊರೆಸ್ವಾಮಿಗಳ ಚಿಂತನೆಗಳನ್ನು, ಜೀವನ ವಿಧಾನವನ್ನು ಮುಂತುಕೊಂಡು ಹೋಗಬೇಕಾದ್ರೆ ನಾವು ಬಹಳ ಪ್ರತಿಕೂಲವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಒಂದು ಕಡೆ ಕೋಮುವಾದ, ಇನ್ನೊಂದು ಕಡೆ ಕಾರ್ಪೊರೇಟ್ ವಾದ. ಈ ಕೋಮುವಾದ, ಕಾರ್ಪೊರೇಟ್ ವಾದ ಎಲ್ಲಿಗೆ ತಂದಿದ್ದೇವೆ ಅಂತಂದ್ರೆ, ಮಹಾತ್ಮ ಗಾಂಧೀಜಿಯವ್ರನ್ನ ಖಳನಾಯಕರನ್ನಾಗಿ ಮಾಡಿ ಗೋಡ್ಸೆ ಅವ್ರನ್ನ ನಾಯಕರನ್ನಾಗಿ ಮಾಡ್ತಕ್ಕಂಥ ತತ್ವಗಳ ಪಲ್ಲಟ ಆಗ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಯಾವಾಗ ಹೊಸ ಜನರೇಷನ್ಗೆ ತತ್ವಗಳ ಪಲ್ಲಟ ಆಗ್ತಾವೋ ಅವಾಗ ಮಹಾತ್ಮ ಗಾಂಧೀಜಿಯವರು ಅವ್ರನ್ನ ಶಾಂತಿ ದೂತರು ಅಂತ ಕರೆಯೋದಿಲ್ಲ, ಹೇಡಿಗಳು ಅಂತ ಬಿಂಬಿಸ್ತಾ ಇದ್ದಾರೆ. ಇದು ಭಾಳ ಹಿಂದಿನಿಂದ ನಡೀತಾನೆ ಇತ್ತು. RSSನವರು ನಾವು ಯಾಕೆ ನಾವು ಇಷ್ಟು ವೀಕ್ ಆದ್ವಿ ಭಾರತ ಅಂತಂದ್ರೆ, ಅದು ನಾವು ಅವತ್ತಲೇನೆ ನಮ್ಮ ಹಿಂದುತ್ವದ ಒಂದು ಶ್ರೇಷ್ಠತೆಯನ್ನು, ನಾವು ಪೌರುಷವನ್ನು ತೋರಿಸಿದ್ರೆ ಇವತ್ತು ಹಿಂಗೆ ಆಗ್ತಿರ್ಲಿಲ್ಲ. ಮಹಾತ್ಮ ಗಾಂಧಿ ಮತ್ತು ಬುದ್ಧ ಇದನ್ನ ಬರೀತಾರೆ ಹಲವಾರು ಕೃತಿಗಳಲ್ಲಿದೆ. ಬುದ್ಧ ಮತ್ತು ಮಹಾತ್ಮ ಗಾಂಧೀಜಿಯವರು ಬೋಧಿಸಿರ್ತಕ್ಕಂಥ ಮತ್ತು ಈ ಶಾಂತಿ ಇದೆಯಲ್ಲ, ಮತ್ತು ಬಸವಣ್ಣನವರ ಇವನಾರವ ಎನ್ನದಿರುವೆಯ ಅಂತಕ್ಕಂಥ ಚಿಂತನೆಗಳು ನಮ್ಮನೆ ಹೇಡಿಗಳನ್ನಾಗಿ ಮಾಡಿದ್ದೇವೆ ಅಂತ ಇವತ್ತಿಗೂ ಸಹಿತ ಸಂಘ ಪರಿವಾರದವರು ತಮ್ಮ ಕ್ಲಾಸ್ಗಳಲ್ಲಿ ಹೇಳ್ತಾರೆ.
ಈಗಾಗಲೇ ಪಠ್ಯ ಪುಸ್ತಕಗಳಲ್ಲಿ ಇವು ಬರ್ತಾ ಇದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಯಾರನ್ನ ನಾಯಕರು ಅಂತ ಅಂತಿದ್ದೀವೋ, ಯಾವ ಮೌಲ್ಯಗಳು ಈ ಸಾಮಾಜಿಕ ಬದಲಾವಣೆಯನ್ನು ತರ್ತವೆ ಅಂತ ನಂಬಿದ್ವೋ ಅಂಥ ಮೌಲ್ಯಗಳನ್ನು ಅಪಮೌಲ್ಯ ಮಾಡ್ತಕ್ಕಂಥ ರೀತಿಯೊಳಗೆ ತೊಗೊಂಡ್ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಯುವಜನರಿಗೆ ಮೌಲ್ಯ ಅಂತ ಅನ್ನೋದು ಗೊಂದಲದಲ್ಲಿದ್ದಾರೆ. ಯಾವುದು ಮೌಲ್ಯ ಇಲ್ಲ ಅಂತಂದರೆ, ಒಬ್ಬ ಅವಿವೇಕಿ ದೊರೆಸ್ವಾಮಿಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಇಡೀ ರಾಜ್ಯದಾದ್ಯಂತ ದೊಡ್ಡ ಪ್ರಮಾಣದ ಒಂದು ಆಂದೋಲನ ಆಗಬೇಕಾಗಿತ್ತು. ಅದು ಸಾಧ್ಯ ಆಗಲಿಲ್ಲ. ಯಾಕೆ ಅಂತಂದರೆ ಆ ಮೌಲ್ಯಗಳ ಬಗ್ಗೆ ಒಂದು ಗೊಂದಲವನ್ನು ಹುಟ್ಟಾಕಿದ್ದಾರೆ. 1980ರಲ್ಲಿ ನವಲಗುಂದದಲ್ಲಿ ರೈತ ಚಳವಳಿ ಆಯಿತು. ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬಾಗೇಪಲ್ಲಿಯಲ್ಲಿ, ಗಂಗಾವತಿಯಲ್ಲಿ, ಮುದ್ದೇಬಿಹಾಳದಲ್ಲಿ ರೈತರು ಬಂಡೆದ್ರು, ಯುವಕರು. ನಾನು ಅವತ್ತು ಆ ಚಳವಳಿಯಲ್ಲಿ ಇದ್ದೆ. ಆ ಯುವಕರು ಬಂಡೆದ್ದಾಗ ಯಾವ ಸಂಘಟನೆಗಳು ಇಲ್ಲ ಅಲ್ಲಿ. ರೈತರ ಮೇಲೆ ಗೋಲಿಬಾರ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಿಡಿದೆದ್ರು ಯುವಕರು. ಮುದ್ದೇಬಿಹಾಳ ಚಳವಳಿಗಾರರ ಮೇಲೆ ಆ ಚಳವಳಿಗೆ ಭಾಗವಾಗಿ ನಾನಿದ್ದೆ. ನನ್ನ ಮುಂದಿನ 3 ಅಡಿ ಎದುರುಗಡೆನೆ ಒಂದು ಹುಡುಗ ಗೋಲಿಬಾರಲ್ಲಿ ತೀರು ಹೋದ. ಬರೀ 3 ಅಡಿ ಎದುರುಗಡೆ. ಇಲ್ಲ ಅಪ್ಪಸಾಬ್ ಎರ್ನಾಳ್ ಅಂತ ಬಂದಿರಬೇಕು ಅವರು. ನಾನು ಸತ್ತವ್ರ ಲಿಸ್ಟ್ನಾಗ ಇವನು ಇದಾನೇನೋ ಗೋಲಿಬಾರ್ನಾಗ ಅಂತ ಹೋಗಿ SP ಆಫೀಸ್ಗೆ ಹೋಗಿ ಲಿಸ್ಟ್ ನೋಡಿದ್ರು. ಸೊ ಅವತ್ತು ಅವ್ರು ಯಾರಿಗೂ ಗೊತ್ತಿಲ್ಲ, ಸಿದ್ಧಾಂತ ಇಲ್ಲ, ಒಂದು ಸಾಮಾಜಿಕ ಮೌಲ್ಯ ಇತ್ತು, ಜನರಲ್ ಆಗಿರ್ತಕ್ಕಂಥದ್ದು. ಏನಂದರೆ ಸರ್ಕಾರ ನಮ್ಮ ಮೇಲೆ ದಮನ ಮಾಡ್ತಾ ಇದೆ ಅಂತಕ್ಕಂಥ ದಮನದ ವಿರೋಧಿ ಮನೋಭಾವ ಇದೆಯಲ್ಲ, ಅದು ಸಾರ್ವತ್ರಿಕವಾಗಿತ್ತು. ಭ್ರಷ್ಟಾಚಾರದ ವಿರುದ್ಧ ಮನೋಭಾವ ಸಾರ್ವತ್ರಿಕವಾಗಿತ್ತು. ಹಾಗೇನೆ ದೊರೆಸ್ವಾಮಿಯವರ ಕಾಲದಲ್ಲಿ ಆಂಟಿ ಇಂಪೀರಿಯಲಿಸ್ಟ್ ಅಂದರೆ ಒಂದು ಸಾಮ್ರಾಜ್ಯಶಾಹಿ ವಿರೋಧಿ ಮನೋಭಾವ ಇತ್ತಲ್ಲ, ಇವತ್ತು ನಾವು ಕಾಣ್ತಾ ಇಲ್ಲ. ದಲಿತರ ಮೇಲೆ ದಾಳಿ ಆದರೆ ಅದು ರಾಜ್ಯದ ದಲಿತರ ವಿಷಯ ಆಗೋದಿಲ್ಲ. ಕಾರ್ಮಿಕರ ಮೇಲೆ ದಾಳಿ ಆದರೆ ಎಲ್ಲ ಕಾರ್ಮಿಕರ ವಿಷಯ ಆಗೋದಿಲ್ಲ. ರೈತರ ಮೇಲೆ ದಾಳಿ ಆದರೆ ಎಲ್ಲ ರೈತ ಸಂಘಟನೆಗಳ ವಿಷಯ ಆಗೋದಿಲ್ಲ. ಒಂದು ಭಾಗದಲ್ಲಿ ಆ ಥರದ ಅನ್ಯಾಯ ಆದರೆ ಇನ್ನೊಂದು ಭಾಗದ ಜನ ಸಿಡಿದು ಹೇಳೋದಿಲ್ಲ. ಅಂದರೆ ಇದರ ಅರ್ಥ ನಾವು ಪ್ರತಿರೋಧದ ಮನೋಭಾವವನ್ನು ಕಡಿಮೆ ಆಗ್ತಾ ಇದೆ ನಮ್ಮ ಜನಾಂಗದ ಮಧ್ಯೆ. ಸೊ ಯಾಕೆ ಅಂತಂದರೆ ಅದಕ್ಕೆ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳನ್ನು ಘನೀಕರಿಸಿ ಕೊಡಬೇಕಾಗ್ತದೆ. ಈ ಸಾಮಾಜಿಕ ಮೌಲ್ಯಗಳು ತಮ್ಮಿಂದ ತಾವೇ ಹರಡೋದಿಲ್ಲ. ಆ ಸಾಮಾಜಿಕ ಮೌಲ್ಯಗಳು ಕೆಲವು ವ್ಯಕ್ತಿಗಳ ಮುಖಾಂತರವಾಗಿ ಹರಡ್ತವೆ. ಅಂಥ ಮೌಲ್ಯಗಳನ್ನು ಬದುಕಿ ಸಾಧಿಸಿ ಸಮಾಜಕ್ಕೆ ತೋರಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ದೊರೆಸ್ವಾಮಿಗಳು. ಸೊ ಇವತ್ತು ದೊರೆಸ್ವಾಮಿಗಳು ಇವತ್ತು ಹೇಳ್ತಾ ಇದ್ರು, ದೊರೆಸ್ವಾಮಿಗಳು ಮತ್ತು ಅವ್ರ ಮನೆಯಿಂದನೇ ಹುಟ್ಟಿ ಬರಬೇಕಾಗಿಲ್ಲ, ಮನೆಯಲ್ಲಿ ದೊರೆಸ್ವಾಮಿ ಅಂಥವ ಮನೋಭಾವ ಇರ್ತಕ್ಕಂಥ ಮನಸ್ಸುಗಳನ್ನು ಬೆಳೆಸಿ ರಾಜ್ಯದಾದ್ಯಂತ ಒಂದು ಮನೋಭಾವವನ್ನು, ಒಂದು ಪ್ರತಿರೋಧದ ಮನೋಭಾವವನ್ನು, ನೈತಿಕ ಮೌಲ್ಯಗಳು, ಯಾವುದು ನೈತಿಕತೆ ಅನ್ನೋದು ಮತ್ತೆ ಪ್ರಶ್ನೆ ಬರ್ತದೆ. ಇಲ್ಲಿ ಜೀವಪರವಾಗಿರ್ತಕ್ಕಂಥ ಮೌಲ್ಯಗಳನ್ನು, ಜನಪರವಾಗಿರ್ತಕ್ಕಂಥ ಮೌಲ್ಯಗಳನ್ನು ಎಲ್ಲ ಜನಪರ ಪ್ರಜಾಸತ್ತಾತ್ಮಕ ಚಳುವಳಿಗಾರರು ನಾವು ಇವತ್ತು ಈ ಜನಮಾನಸದಲ್ಲಿ ತಗೊಂಡು ಹೋಗಬೇಕಾಗಿದೆ. ನಮ್ಮ ಚಳುವಳಿಗಳ ಮೂಲಕ ವಿದ್ಯಾರ್ಥಿಗಳು, ಯುವಜನರು, ಮಹಿಳೆಯರು, ಕೃಷಿ ಕೂಲಿಕಾರರು, ಕಾರ್ಮಿಕರು, ದಲಿತರು ಎಲ್ಲ ಸಂಘಟನೆಗಳ ಮೂಲಕ ಅಂಥ ಒಂದು ಮೌಲ್ಯಗಳನ್ನು ಮತ್ತೆ ತಗೊಂಡುಕೊಂಡು ಹೋಗಬೇಕಾಗಿದೆ. ಅಂಥ ಮೌಲ್ಯಗಳ ಪ್ರತೀಕವಾಗಿ ದೊರೆಸ್ವಾಮಿಯವರು ನಮ್ಮ ಮುಂದೆ ಇದ್ದರು.